ಹಲೋ ನನ್ನ ಕುಟುಂಬದವರೇ, ಹೇಗಿದ್ದರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೂಪರ್ ಆದ ಒಂದು ಸ್ನ್ಯಾಕ್ಸ್. ನೋಡ್ಲಿಕ್ಕೆ ಇದು ನಿಮಗೆ ನಾನ್ ರೀತಿ ಕಾಣ್ಬೋದು, ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಇದನ್ನು ಮಾಡೋದು ತುಂಬ ಟೇಸ್ಟ್ ಆಗುತ್ತೆ. ಈ ರೀತಿ ನೀವು ಚೀಸೆಲ್ಲ ಹಾಕಿ ಅಥವಾ ಯಾವುದಾದ್ರೂ ಮಸಾಲ ಒಳಗಡೆ ಹಾಕಿ ನೀವು ಮಾಡ್ಬೋದು. ನಾನು ತೋರಿಸ್ತೀನಿ ಯಾವ ರೀತಿ ಸಿಂಪಲಾಗಿ ಇದನ್ನು ಮಾಡ್ಬೋದು ಅಂತ ಹೇಳಿ. ಪುದೀನ ಚಟ್ನಿ, ಸಾಸ್ ಅಥವಾ ಯಾವುದಾದ್ರೂ ಚಿಕನ್ ಮಸಾಲ, ಪನ್ನೀರ್ ಏನಾದರೂ ಇದ್ದರೆ ಅದರೊಂದಿಗೆ ತುಂಬ ಚೆನ್ನಾಗಾಗುತ್ತೆ. ಅಥವಾ ಇದನ್ನು ನೀವು ಹೀಗೇ ಪುದೀನ ಚಟ್ನಿ ಎಲ್ಲ ಇರುತ್ತೆ ನೋಡಿ, ಅದರಲ್ಲಿ ಕೂಡ ತಿನ್ಬೋದು. ತುಂಬ ಟೇಸ್ಟ್ ಆಗುತ್ತೆ. ಸ್ನ್ಯಾಕ್ಸ್ ರೀತಿ ಕೂಡ ನೀವು ತಿನ್ಬೋದು. ಇದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ತಿನ್ಬೋದು, ಅಥವಾ ಮಧ್ಯದಲ್ಲಿ ಸ್ವಲ್ಪ ನಿಮಗೆ ಹಸಿವಾದಾಗ ಇದನ್ನು ಮಾಡಿ ಈಸಿಯಾಗಿ ತಿನ್ಬೋದು. ಓಕೆ, ನೋಡಿ ಎಷ್ಟು ಸಾಫ್ಟ್ ಆಗಿದೆ ಇದು. ತುಂಬ ಚೆನ್ನಾಗಾಗುತ್ತೆ. ಒಂಥರ ಬ್ರೆಡ್ ಎಲ್ಲ ಇರುತ್ತೆ ನೋಡಿ, ಆ ರೀತಿ ಸಾಫ್ಟಾಗಿ ತುಂಬ ಟೇಸ್ಟ್ ಇರುತ್ತೆ ಇದು. ನಾನು ಇದಕ್ಕೆ ಒಳಗಡೆ ಚೀಸ್ ಹಾಕಿದ್ದೀನಿ. ತುಂಬ ಬಿಸಿ ಬಿಸಿ ಉಂಟು. ಚೀಸ್ ಹಾಕಿದ್ದೀನಿ. ನೀವು ಬೇಕಿದ್ರೆ ಯಾವುದು ಮಸಾಲ ಕೂಡ ಹಾಕ್ಬೋದು ನೋಡಿ. ಕ್ರೀಮಿ ಚೀಸ್ ಹಾಕಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಇದು. ನನ್ನ ಎಲ್ಲ ರೆಸಿಪಿಯನ್ನು ಇಷ್ಟಪಡ್ತೀರಾ? ಇದನ್ನು ಕೂಡ ಖಂಡಿತವಾಗ್ಲೂ ಇಷ್ಟಪಡ್ತೀರಂತಲೇ ಎನಿಸ್ತೀನಿ. ಓಕೆ, ಇಲ್ಲಿ ನಾನು ಇವಾಗ ತೊಗೊಂಡಿದ್ದೀನಿ 1.5 ಕಪ್ಪಷ್ಟು ಮೈದಾ ಇಲ್ಲದ್ರೆ ಗೋಧಿ ಹುಡಿ ಕೂಡ ನೀವು ತೊಗೊಳ್ಬೋದು, ಆದರೆ ಮೈದಾ ಇದಕ್ಕೆ ತುಂಬ ಬೆಸ್ಟ್ ಅಂತಲೇ ಹೇಳ್ತೀನಿ ನಾನು. ನೆಕ್ಸ್ಟ್ ಇದಕ್ಕೆ 1/4 ಕಪ್ಪಷ್ಟು ಮೊಸರು ಇದ್ದರೆ ಸಾಕು, ಜಾಸ್ತಿ ಬೇಕಂತ ಇಲ್ಲ. ಸ್ವಲ್ಪ ಮೊಸರನ್ನು ಹಾಕಿ ಆಮೇಲೆ ನಾನಿಲ್ಲಿ ಒಂದು ಮೊಟ್ಟೆಯನ್ನು ಹಾಕ್ತಾಯಿದ್ದೀನಿ. ಇದರಿಂದ ಏನಾಗುತ್ತೆ, ಇದು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಮೊಟ್ಟೆ ತಿನ್ನೋರು ಅಲ್ಲದಿದ್ದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು ಸ್ವಲ್ಪ ಅಡುಗೆ ಸೋಡಾ, ಬೇಕಿಂಗ್ ಸೋಡಾ ಯೂಸ್ ಮಾಡ್ತಾಯಿದ್ದೀನಿ, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಬೇಕಿಂಗ್ ಸೋಡಾ ಸ್ವಲ್ಪ ಹಾಕಿದರೆ ಸಾಕು, ಜಾಸ್ತಿ ಹಾಕಬೇಕಂತ ಇಲ್ಲ. ಚೆನ್ನಾಗಿದನ್ನು ಮಿಕ್ಸ್ ಮಾಡಿ, ಉಪ್ಪೆಲ್ಲ ಮಾತ್ರ ಕರೆಕ್ಟಾಗಿ ಹಾಕಿ ಸರಿಯಾಗಿದನ್ನು ಮಿಕ್ಸ್ ಮಾಡಿ. ಈ ರೀತಿ ಚಪಾತಿ ಹಿಟ್ಟು ಯಾವ ರೀತಿ ನಾವು ಕಲಿಸ್ತೀವಿ ನೋಡಿ, ಅದೇ ರೀತಿ ನಾವು ಇದನ್ನು ಕಲಸಿದರೆ ಸಾಕು. ತುಂಬ ಗಟ್ಟಿಯಾಗಿ ಮಾಡಲಿಕ್ಕಿಲ್ಲ ಅಥವಾ ತುಂಬ ಸಾಫ್ಟಾಗಿ ಕೂಡ ಮಾಡಲಿಕ್ಕಿಲ್ಲ. ಸ್ಟೇಟ್ ಚಪಾತಿ ಹಿಟ್ಟು ಯಾವ ರೀತಿ ಮಾಡ್ತೀವಿ ನೋಡಿ, ಅದೇ ರೀತಿ ಮಾಡಿದರೆ ಆಯಿತು. ಸ್ವಲ್ಪ ನಾನಿಲ್ಲಿ ನೀರನ್ನು ಹಾಕಿ ಇವಾಗ ಇದನ್ನು ಕಲಿಸ್ತಾ ಇದ್ದೀನಿ ನೋಡಿ. ನೋಡ್ತಾ ಇದ್ದೀರಲ್ಲ, ಹಿಟ್ಟು ಈ ರೀತಿ ಬರಬೇಕು ನಮಗೆ ಡೋ. ಇವಾಗ ಇದು ಕರೆಕ್ಟಾಗಿದೆ. ಮೇಲ್ಗಡೆಯಿಂದ ಸ್ವಲ್ಪ ನಾನು ಇದಕ್ಕೆ ಎಣ್ಣೆನೂ ಹಾಕ್ತಾಯಿದ್ದೀನಿ. 1-2 ಟೀ ಸ್ಪೂನಷ್ಟು ಸಾಕು, ಎಣ್ಣೆ ಜಾಸ್ತಿ ಬೇಡ, ಡ್ರೈ ಆಗಬಾರ್ದು ಅಂತೇಳಿ ಅಷ್ಟೇ. ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇದನ್ನು ಹಾಗೇ ಬಿಡ್ತೀನಿ. ಓಕೆ, ಇವಾಗ 5 ಮಿನಿಟ್ಸ್ ಆಗಿದೆ. ಆಫ್ಟರ್ 5 ಮಿನಿಟ್ಸ್ ಆದಮೇಲೆ ನಾನು ಇದನ್ನು ತೆಗಿತಾ ಇದ್ದೀನಿ, ಹಾಗೂ ಸಣ್ಣ ಉಂಡೆ ತೆಗಿತಾ ಇದ್ದೀನಿ. ಸಣ್ಣದಂದರೆ ಒಂದು ಚಪಾತಿಗೆ ನೀವು ಯಾವ ರೀತಿ ತೆಗಿತೀರಿ ನೋಡಿ, ಅಷ್ಟೇ ಉಂಡೆಯನ್ನು ತೆಗೆದರೆ ಸಾಕು ನೋಡಿ. ಈ ರೀತಿ ಸಣ್ಣದಾಗಿ ಉಂಡೆಯನ್ನು ತೆಗೆದರೆ ಸಾಕು, ತುಂಬ ದೊಡ್ಡದು ಬೇಡ. ಓಕೆ, ಇದರಲ್ಲಿ ನಾನು ಒಂದು ಉಂಡೆಯನ್ನು ತೊಗೊಂಡಿದ್ದೀನಿ. ಇವಾಗ ನೋಡಿ, ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಾಕಿ ಇದನ್ನು ನೋಡಿ ಈ ರೀತಿ ಸ್ವಲ್ಪ ಚಪ್ಪಟೆಯಾಗಿ ಮಾಡಿ ನೋಡಿ. ಈ ರೀತಿ ಕೈಯಿಂದ ಬಿಡಿಸಿದ್ರೂ ಆಗುತ್ತೆ, ಅಥವಾ ಕೆಳಗಡೆ ಇಟ್ಟು ನೀವು ಲಾಟಣಿಗೆಯಲ್ಲೂ ಕೂಡ ಮಾಡಿದರೆ ಆಗುತ್ತೆ. ಇವಾಗ ಇದರ ಒಳಗೆ ನಾನು ಚೀಸ್ ಇಡ್ತಾ ಇದ್ದೀನಿ. ಇದು ಅಮೂಲ್ ಕ್ರೀಮ್ ಚೀಸ್ ಬರುತ್ತೆ ನೋಡಿ, ಅದನ್ನು ನಾನಿಲ್ಲಿ ಹಾಕಿದ್ದೀನಿ. ಒಮ್ಮೆಲೆ ಚೀಸ್ ಇಲ್ಲದಿದ್ದರೆ ನೀವೇನು ಮಾಡ್ಬೋದು, ಯಾವುದಾದ್ರೂ ಮಸಾಲ ಅಥವಾ ಏನಾದರೂ ಮಾಡಿ ಇದರೊಳಗೆ ನೀವು ಹಾಕ್ಬೋದು. ಬಾಜಿ ರೀತಿ ಗಟ್ಟಿ ಮಾತ್ರ ಮಾಡಬೇಕಾಗುತ್ತೆ ಅಷ್ಟೇ. ಅಥವಾ ಚೀಸ್ ಇದೆ ಆದರೆ, ಯಾವುದು ಬೇರೆ ಚೀಸ್ ಇದೆ ಆದರೆ ಅದು ಕೂಡ ನೀವು ಇದರೊಳಗೆ ಹಾಕ್ಬೋದು. ಅಂದರೆ ಪಿಜ್ಜಾ ಚೀಸ್ ಎಲ್ಲ ಸಿಗುತ್ತೆ ನೋಡಿ, ಅದನ್ನು ಕೂಡ ನೀವು ಹಾಕ್ಬೋದು. ಹಾಗೂ ಕೈಯಲ್ಲಿ ಈ ರೀತಿ ನೀವು ತಟ್ಟೋದಾದರೆ ತಟ್ಟಿ, ಅಥವಾ ಲಾಟಣಿಗೆಯಲ್ಲಿ ಮಾಡಿದರೂ ಈಸಿ ಆಗುತ್ತೆ. ಲಾಟಣಿಗೆಯಲ್ಲೇ ಈಸಿ ಆಗುತ್ತೆ ಅಂತ ನಾನು ಹೇಳ್ತೀನಿ. ಫಸ್ಟ್ ನಾನಿಲ್ಲಿ ಕೈಯಲ್ಲಿ ಮಾಡಿದ್ದೆ, ನೆಕ್ಸ್ಟ್ ನಾನು ಲಾಟಣಿಗೆಯಲ್ಲಿ ಮಾಡಿದ್ದೀನಿ, ಹಾಗಾಗಿ ನನಗೆ ಅದರಲ್ಲೇ ಸ್ವಲ್ಪ ಈಸಿ ಆಯಿತು. ಮೇಲ್ಗಡೆಯಿಂದ ಸ್ವಲ್ಪ ನಾನಲ್ಲಿ ಡೆಕೋರೇಷನ್ಗೋಸ್ಕರ ಅಷ್ಟೇ, ಇದರಿಂದ ಏನು ಟೇಸ್ಟ್ ಚೇಂಜ್ ಆಗೋಲ್ಲ, ಬಿಳಿ ಎಳ್ಳು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ, ಸ್ವಲ್ಪ ಚೆಂದ ಕಾಣಲಿ ಅಂತೇಳಿ ಅಷ್ಟೇ. ಇದು ನಿಮಗೆ ಇಷ್ಟ ಇದೆ ಆದರೆ ಮಾಡಿ, ಇಲ್ಲದ್ರೆ ಈ ಸ್ಟೆಪ್ ನೀವು ಸ್ಕಿಪ್ ಮಾಡ್ಬೋದು, ಮಾಡಲೇಬೇಕಂತ ಏನು ಇಲ್ಲ. ಚೀಸ್ ಹಾಕುವಾಗ ನಿಮಗೆ ಸ್ವಲ್ಪ ಸ್ಪೈಸಿ ಅಂದರೆ ಖಾರ ಇಷ್ಟ ಇದೆ ಆದರೆ ಸ್ವಲ್ಪ ಚೀಸ್ಗೆ ನೀವು ಎಂತ ಹೇಳ್ತಾರೆ, ಪೆಪ್ಪರೆಲ್ಲ ಹಾಕಿ ಬೇಕಿದ್ರೆ ಒಳಗಡೆಯಿಂದ ಹಾಕ್ಬೋದು. ಓಕೆ ನೋಡಿ, ಇದೇ ರೀತಿ ಎಲ್ಲವನ್ನು ಮಾಡಿದರೆ ಆಯಿತು. ಇವಾಗ ನಾನು ಇನ್ನೊಂದು ಕೂಡ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ ಇರುತ್ತೆ ಹಾಗೂ ತುಂಬ ಟೇಸ್ಟ್ ಆಗುತ್ತೆ ಇದು. ಮಕ್ಕಳಿಗೆ ಕೆಲವೊಮ್ಮೆ ರೆಸ್ಟೋರೆಂಟಲ್ಲಿ ಏನಾದರೂ ತಿನ್ನೋಣ ಅಂತೇಳಿ ಆಸೆ ಆಗುವಾಗ ಇಂಥದ್ದೆಲ್ಲ ನೀವು ಮಾಡಿಕೊಡ್ಬೋದು. ನಿಮಗೆ ಹೋಗಲಿಕ್ಕೆ ತರಲಿಕ್ಕೆಲ್ಲ ಟೈಮ್ ಇಲ್ಲದಿದ್ದರೆ ಈಸಿಯಲ್ಲಿ ಇದನ್ನು ಮನೆಯಲ್ಲೇ ನೀವು ಮಾಡ್ಬೋದು.
ಹೆಚ್ಚಾಗಿ ನಾನೆಲ್ಲ ಮಾಡುವಾಗ ಸ್ವಲ್ಪ ಹೊತ್ತು ನಾವು ಇಡಬೇಕಾಗುತ್ತೆ. ಡೋವನ್ನು 1 ಗಂಟೆ 2 ಗಂಟೆ ಇಷ್ಟೆಲ್ಲ ಹಾಕಬೇಕಾಗತ್ತೆ. ಈ ರೀತಿ ನೀವು ಈಸಿಯಾಗಿ ಮನೆಯಲ್ಲಿ ಮಾಡ್ಬೋದು. ಓಕೆ ನೋಡಿ, ಈ ರೀತಿ ಮಾಡಿ ಆಮೇಲೆ ಇದರ ಮೇಲೆ ನಾನು ಇವಾಗ ಹಾಕ್ತಾಯಿದ್ದೀನಿ. ಓಕೆ, ನೋಡಿದ್ರಲ್ಲ ಎಷ್ಟೊಂದು ಸಿಂಪಲ್ ಆಗಿದೆ. ಇದನ್ನು ನೀವು ಹೀಗೇ ಮಾಡಿ ಒಮ್ಮೆ ಟ್ರೈ ಮಾಡಿ. ನಾನು ಇವಾಗ ಇದರ ಮೇಲೆ ಲಾಟನಿಗೆಲ್ಲಿ ಸ್ವಲ್ಪ ನೋಡಿ ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ. ಲೈಟಾಗಿ ಪ್ರೆಸ್ ಮಾಡಿ, ಒತ್ತಬೇಕಂತಿಲ್ಲ ಜಾಸ್ತಿಯಾಗಿ. ಓಕೆ ನೋಡಿ, ಈ ರೀತಿ. ಇವಾಗ ಏನು ಮಾಡಬೇಕು, ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಳ್ಳಿ. ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿದರೆ ಸಾಕು, ಜಾಸ್ತಿ ಎಣ್ಣೆಯನ್ನು ಬೇಡ ಇದಕ್ಕೆ. ನೋಡಿ ಈ ರೀತಿ ಎಣ್ಣೆಯನ್ನು ಹಾಕಿ ಆಮೇಲೆ ಒಂದೊಂದಾಗಿ ಇಟ್ಟು ನೀವು ಇದನ್ನು ಫ್ರೈ ಮಾಡಿದರೆ ಆಯಿತು. ಎಲ್ಲ ಕಡೆ ಎಣ್ಣೆಯನ್ನು ಮಾಡೋಣ ಫಸ್ಟಿಗೆ. ನಾನಿಲ್ಲಿ ತುಂಬ ದೊಡ್ಡದಾಗಿ ಮಾಡಿದ್ದೀನಿ, ಬೇಕಿದ್ದರೆ ಇದಕ್ಕಿಂತ ಸಣ್ಣ ಸೈಜಲ್ಲಿ ಕೂಡ ನೀವು ಮಾಡ್ಬೋದು. ಒಂದೊಂದಾಗಿ ಇಡೋಣ. ಇವಾಗ ಕಾವಲಿ ಬಿಸಿ ಆದಮೇಲೆ ಆಮೇಲೆ ಒಂದೊಂದಾಗಿ ಇಟ್ಟರೆ ಆಯಿತು. ಓಕೆ ನೋಡಿ, ಈ ರೀತಿ. ಓಕೆ, ಇದನ್ನು ಇಟ್ಟ ಆದಮೇಲೆ ಗ್ಯಾಸನ್ನು ಸ್ಲೋವಲ್ಲಿ ಇಡಬೇಕಂತಿಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಸಾಕು. ಫಾಸ್ಟಲ್ಲಿ ಇಡಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿ. ಒಳಗಡೆ ತನಕ ಅದು ಬೇಯಬೇಕಲ್ವ, ಹಾಗಾಗಿ ಚೀಸೆಲ್ಲ ಸ್ವಲ್ಪ ಮೆಲ್ಟ್ ಆಗಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ನೀವು ಫ್ರೈ ಮಾಡಿದರೆ ಆಯಿತು. ಬೇಗನೆ ಆಗುತ್ತಿದು, ಉಬ್ಬಿಕೊಂಡು ಚೆನ್ನಾಗಿ ಬರುತ್ತೆ. ಓಕೆ, ಇವಾಗ ಮೇಲ್ಗಡೆಯಿಂದ ಸ್ವಲ್ಪ ನಾನು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ, ಹಾಗೂ ಇದನ್ನು ಟರ್ನ್ ಮಾಡಿ ಹಾಕ್ತೀನಿ. ನೋಡಿ ಈ ರೀತಿ. ನೋಡಿದ್ರಲ್ಲ, ಈ ರೀತಿ ನೀವು ಫ್ರೈ ಮಾಡಿದರೆ ಸಾಕು. ಇದಕ್ಕಿಂತ ಜಾಸ್ತಿ ಖಡಕ್ಕೇನು ಬೇಡ ಇದು. ಇವಾಗ ನೋಡುವಾಗ ನಿಮಗೆ ಗಟ್ಟಿಯಾಗಿದೆ ಅಂತ ಎನಿಸ್ಬೋದು. ನೀವು ತೆಗಿತೀರಿ ನೋಡಿ, ಆಮೇಲೆ ಕೆಳಗಿಡ್ತೀರಿ ನೋಡಿ, ಆಮೇಲೆ ಇದು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಓಕೆ, ನೋಡಿದ್ರಲ್ಲ, ಬೇಗನೆ ಇದು ಫ್ರೈ ಆಗುತ್ತೆ, ಹಾಗಾಗಿ ತುಂಬ ಹೊತ್ತು ಇಡಬೇಡಿ, ಮತ್ತು ಕಪ್ಪಾಗ್ಬೋದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದನ್ನು 2 ಸೈಡ್ ಕೂಡ ನೀವು ಫ್ರೈ ಮಾಡಿದರೆ ಆಯಿತು. ಓಕೆ ನೋಡಿ, ಇವಾಗ ಫ್ರೈ ಆಗಿದೆ. ಇದು ನೋಡ್ಬೋದು ನೀವು ಇಲ್ಲಿ ನೋಡಿ. ಎಲ್ಲನೂ ನೀವು ಎಷ್ಟು ಮಾಡ್ತೀನಿ ನೋಡಿ, ಅದನ್ನು ಇದೇ ರೀತಿ ಫ್ರೈ ಮಾಡಿದರೆ ಆಯಿತು. ನೋಡಿ ಈ ರೀತಿ. ಇದರೊಳಗೆ ನಾನು ಚೀಸ್ ಹಾಕಿದ್ದೀನಿ. ನೀವು ಯಾವುದಾದ್ರೂ ಗ್ರೇವಿಯಲ್ಲಿ ತಿನ್ನೋದಾದರೆ ಇದರೊಳಗೆ ಚೀಸೆಲ್ಲ ಹಾಕಬೇಕಂತ ಇಲ್ಲ, ಹೀಗೇ ನೀವು ಮಾಡ್ಬೋದು ರೊಟ್ಟಿ ರೀತಿ. ತುಂಬ ಚೆನ್ನಾಗಾಗುತ್ತೆ. ಟಿಕ್ಕ ಮಸಾಲ ಅಥವಾ ಕಡಾಯಿ ಏನಾದರೂ ಮಾಡುವಾಗ ತುಂಬ ಟೇಸ್ಟ್ ಆಗುತ್ತೆ ಇದು. ನೋಡಿ ಈ ರೀತಿ. ಓಕೆ, ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ, ಆಮೇಲೆ ನನಗೆ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ಓಕೆ ನೋಡಿ, ನಾನು ಇದನ್ನು ಇವಾಗ ಸಾಸೊಂದಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಒಳಗಡೆ ಚೀಸ್ ಇರೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಬೇಕಿದ್ದರೆ ಯಾವುದಾದ್ರೂ ಸ್ಪೈಸಿ ಸಾಸ್ ಇದೆ ಆದರೆ ಅದರೊಂದಿಗೆ ಕೂಡ ಸರ್ವ್ ಮಾಡ್ಬೋದು. ಅಥವಾ ಪುದೀನ ಚಟ್ನಿ, ಖಾರ ಚಟ್ನಿ ಯಾವುದರೊಂದಿಗೆ ಕೂಡ ಸರ್ವ್ ಮಾಡಿ. ಬಿಸಿ ಬಿಸಿ ಇರುವಾಗಲೂ ಚೆನ್ನಾಗಾಗುತ್ತೆ, ತಣ್ಣಗಾದ್ಮೇಲೂ ಚೆನ್ನಾಗಾಗುತ್ತೆ. ಓಕೆ ನೋಡಿ, ನೋಡಿದ್ರಲ್ಲ, ತುಂಬ ಬಿಸಿ ಬಿಸಿ ಉಂಟು. ನಾನು ಕಟ್ ಮಾಡ್ತಾಯಿದ್ದೀನಿ, ಕೈ ನೋಡಿ ಯಾವ ರೀತಿ ಗುಡುಗುಡು ಅಂತ ಉಂಟು. ಓಕೆ, ನನ್ನ ಚಾನಲ್ಗೆ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡಿ. ಹಾಗೂ ಈ ರೆಸಿಪಿ ಇಷ್ಟ ಆಯ್ತು ಅಂತಾದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನು ನಾನು ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ, ಹಾಗಾಗಿ ವೆಯ್ಟ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.